ಒಂದ್ ಟಿಕೆಟ್ ಬುಕ್ ಮಾಡ್ಬಿಟ್ಟವನ್. ಅದ್ ಹೆಂಗ್ ಮಾಡ್ದೆ ಏನು ಅನ್ನೋದು ಗೊತ್ತಿಲ್ಲ. ಬೆಳಗ್ಗೆ ಎದ್ದಿ ನಿದ್ದೆಗೆ ಅಂದ್ರೆ ಬುಕ್ ಮಾಡ್ಬಿಟ್ಟವನಂತೆ. ನಿನಗೇನ್ ಬೇಕಪ್ಪ ತಿಂಡಿ? ಆಮೇಲೆ ಮುಖ ತೋರ್ಸ್ಕೊಳಕ್ ನಾಚ್ಕೋತಾನೆ. ಫೈನಲಿ ಥಿಯೇಟರ್ ಹತ್ರ ಬಂದು ನಾಚ್ಕೋತಾವನೆ ಹುಡ್ಗ. ಇಷ್ಟ ಹತ್ರದಲ್ಲಿ ಐತೆ ನೋಡ್ರಿ. ಅವನೆಲ್ಲಿದ್ದಾನೆ ಗೊತ್ತಾ? ಅವನು ಬಟ್ಟೆ ಬೇಡ, ನಾನು ಹಂಗೆ ಓಡಾಡ್ ತಿನ್ಬೇಕಾದ್ರೆ ಬ್ಯಾಟ್ ಬಾಲ್ ಅಂತೂ ಇಂಪಾರ್ಟೆಂಟ್ ಅವನಿಗೆ ಇವಾಗ. ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಕ್ಕತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ, ಇವತ್ತು ನಾನು ಟಾಕ್ಸಿಕ್ ಮೂವಿಗೆ ಹೋಗ್ತಿದ್ದೀನಿ. 12:45 ಶೋ. ಇಲ್ಲೇ ಕಮಲಾನಗರದಲ್ಲಿ ವೀರಭದ್ರೇಶ್ವರ ಥಿಯೇಟರ್. ಸೊ ಇವಾಗ ಏನ್ ಫಾಲ್ಟ್ ಆಗ್ಬಿಟ್ಟೈತೆ ಅಂದ್ರೆ, ನಮ್ ಫ್ರೆಂಡ್ ಒಬ್ಬ ಒಂದ್ ಟಿಕೆಟ್ ಬುಕ್ ಮಾಡ್ಬಿಟ್ಟವನ್. ಅದ್ ಹೆಂಗ್ ಮಾಡ್ದೆ ಏನು ಅನ್ನೋದು ಗೊತ್ತಿಲ್ಲ. ಬೆಳಗ್ಗೆ ಎದ್ದಿ ನಿದ್ದೆಗೆ ಅಂದ್ರೆ ಬುಕ್ ಮಾಡ್ಬಿಟ್ಟವನಂತೆ. ಸೊ ಅದನ್ನ ನನಗ್ ಕೇಳ್ದ, ನೀನು ಹೋಗೋ ಅದ್ರಲ್ಲಿ ಅಂತ. ನಾನು ಅದೇ ಥಿಯೇಟರ್ ಅಲ್ಲಿ ಅದೇ ಶೋ ನಾನು ಬುಕ್ ಮಾಡ್ಬಿಟ್ಟಿದೀನಿ. ಅವನೇ ಬೇರೆ ಕಡೆ, ನಂದೇ ಬೇರೆ ಕಡೆ ಆಗ್ಬಿಟ್ಟೈತೆ. ಹೇಳ್ಬೇಕಂದ್ರೆ ಅವನು ಬುಕ್ ಮಾಡವನೇ ಅನ್ನೋದು ನನಗ್ ಗೊತ್ತಿಲ್ಲ, ನಾನ್ ಬುಕ್ ಮಾಡಿದ್ದೀನಿ ಅನ್ನೋದು ಅವನು ಗೊತ್ತಿಲ್ಲ. ಅವನು ಮಿಸ್ ಆಗಿ ಮಾಡಿರೋದು, ನಾನು ಹೋಗ್ಬೇಕು ಅಂತಾನೆ ಮಾಡಿರೋದು. ಅದಕ್ಕೆ ಅವನು, ನಾನು ಇವತ್ತು ಹೋಗಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ, ನೀನೇ ಹೋಗೋ ಇದ್ರಲ್ಲಿ ಅಂತ ಅಂದ. ನಾನು ಅದೇ ಥಿಯೇಟ್ರಲ್ಲಿ ಅದೇ ಶೋ ಬುಕ್ ಮಾಡಿದೀನಿ, ನನ್ನ ಹತ್ರ ಆಲ್ರೆಡಿ ಟಿಕೆಟ್ ಐತೆ ಅಂತ ಅಂದೆ. ಸರಿ ಇದನ್ನ ಯಾರಿಗಾನ ಹೇಳೋ, ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೀನಿ, ಬೇಗ ಹೇಳು, ಟೈಮ್ ಇಲ್ಲ ಅಂತ ಅವನಂದ. ಸರಿ ಅನ್ಬಿಟ್ಟು ನನ್ನ ಫ್ರೆಂಡು ರಾತ್ರಿ ಕೋಇನ್ಸಿಡೆನ್ಸ್ ಆಗಿ ನೆನ್ನೆ ನೈಟು ಫೋನ್ ಹಾಕಿದ, ಯಶವಂತ್ ಅಂತ, ಅವ್ನ ಸ್ಕೂಲ್ ಫ್ರೆಂಡು, ಅವ್ನು ಎಸ್ಟರ್ ಫ್ಯಾನು. ಈ ತರ ನಾನು ಟಿಕೆಟ್ ಸಿಕ್ತಿಲ್ಲ ಕಣೋ ಅಂತ ಫೋನ್ ಹಾಕಿದ. ನಾನು ಲಕ್ಕಲ್ಲಿ ಬುಕ್ ಮಾಡ್ಕೊಂಬಿಟ್ಟೆ ಅಂತ ನಾನಂದೆ. ಅವ್ನ್ ನೆನ್ಪಾದ, ಇವಾಗ ಟಿಕೆಟ್ ಅವನಿಗೂ ಸಿಕ್ಕಿಲ್ಲ, ಇವನ್ ಬೇರೆ ಐತೆ ಅನ್ನಲ್ಲ ಅಂತ ನೆನ್ಸ್ಕೊಂಡು, ಒಂದ್ ನಿಮಿಷ ತಡಿ ಅಂತ ನೆನ್ಸ್ಕೊಂಡು, ಒಂದ್ ನಿಮಿಷ ತಡಿ ಯಾರ್ಗಾನ ಹೇಳು ಅಂತ ಅಂದಿದ. ಅವನು ಟಿಕೆಟ್ ಇಲ್ಲ ಅಂತ ರಾತ್ರಿ ಫೋನ್ ಹಾಕಿದ್ ನೆನೆಸ್ಕೊಂಡು, ಸರಿ ನೋಡೋಣ ತಡಿ ಅಂತ ಇವ್ನಿಗೆ ಹೇಳ್ದೆ. ಅವ್ನು ಬರ್ತೀನಿ ಅಂತ ಅವನೇ ಫೋನ್ ಹಾಕಿದೆ ಇವಾಗ. ಸೊ ಇವಾಗ ಅವ್ನು ಬಂದು ನಮ್ಮ ಏರಿಯಾ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊತಾನೆ. ಸೊ ಅಲ್ಲಿ ಹೋಗ್ಬೇಕು ಗೈಸ್. ಫುಲ್ಲು ತಲೆ ಎಲ್ಲ ಒಂಥರ ಆಗ್ಬಿಟ್ಟೈತೆ, ಹುಷಾರಿಲ್ಲ, ಅದಕ್ಕೋಸ್ಕರ ಹಿಂಗ್ ಆಗ್ಬಿಟ್ಟೈತೆ. ಫುಲ್ಲು ಜ್ವರ ಗೈಸ್. ನೆನ್ನೆ ನೈಟ್ ಎಲ್ಲ ನಿದ್ದೆನೆ ಮಾಡಿಲ್ಲ ನಾನು, ಅಷ್ಟು ಜ್ವರ ಮತ್ತೆ ಗಂಟ್ಲು ನೋವು. ಯಾರ ನೀನು? ಯಾಕೆ? ನಿನಗೇನ್ ಬೇಕಪ್ಪ ತಿಂಡಿ? ಆಮೇಲೆ ಡೈರಿ ಮಿಲ್ಕ್, ಆಮೇಲೆ ಮಂಚು, ಆಮೇಲೆ ಗೋಬಿ ಮಂಜೂರ, ಆಮೇಲೆ ಯಾವ್ದು ಗೋಲ್ಗುಪ್ಪ. ಅಲ್ಲ ಅದ್ಯಾವ್ದು ಅಂದಲ್ಲ, ಗೋಬಿ ಮಂಜೂರ. ನೈಟ್ ಅದ ಜಗಳ ಆಡೋಣ, ಬಿದ್ದೆ ಗೆಲ್ಕೋಬೇಕು. ಗೈಸ್ ಇವಾಗ ಚಪ್ಪಲಿ ಹಾಕೊಂಡು ಹೋಯ್ತಾ ಇದೀವಿ, ಸಣ್ಣ ಚಪ್ಪಲಿ ನೋಡ್ರಿ. ಗೈಸ್ ಇವಾಗ ಆಟೋ ಹೊತ್ಬಿಟ್ಟು ಇದನ್ನ ರ್ಯಾಪಿಡೋ ಬುಕ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ಇವನೇ ನಮ್ ಫ್ರೆಂಡ್ ಯಶವಂತ್ ಅಂತ, ಕ್ಯಾಮ್ರಾ ಮುಖ ತೋರ್ಸ್ಕೊಳಕ್ ನಾಚ್ಕೋತಾನೆ. ಅಯ್ಯೋ ಈ ನರ್ಕ ನೋಡಕ್ ಆಗ್ತಿಲ್ಲ. ಯಾಕೋ ಗೈಸ್ ಕ್ಯಾಮ್ರಾ ಮುಂದೆ ಬಂದು ರೂಢಿ ಇರಲ್ಲ, ಅದಕ್ಕೋಸ್ಕರ ಆಡ್ತಾನೆ. ಪಟ್ಟ ಅಂತ ಬಂದಾಗ ಕೇಳಿದ ತಕ್ಷಣ, ಎಂಕಂದ್ರೆ ಅವನು ಕೈತಿದ್ದ, ಎಷ್ಟು ದೊಡ್ಡ ಫ್ಯಾನು ಅಲ್ವಾ. ಫೈನಲಿ ಥಿಯೇಟರ್ ಹತ್ರ ಬಂದು ನಾಚಿಕೊಂತವನೆ ಹುಡ್ಗ. ಇನ್ನು ಟೈಮ್ ಬೇಜಾನ ಐತೆ. ಎಷ್ಟು ಗೊತ್ತಾ ಇವಾಗ ಟೈಮು? ನೋಡಿ ಗೈಸ್, 12:30 ಟೈಮ್ ಐತೆ ಗೈಸ್. ಟೈಮ್ ಇನ್ನು ಬೇಜಾನ್ ಐತೆ, ಹತ್ತತ್ರ ಅರ್ಧ ಗಂಟೆ ಮೇಲೈತೆ. ಚೆನ್ನಾಗಿ ನೋಡ್ರಿ, ಸ್ನ್ಯಾಪ್ ಆಗ್ತಾವನ ಅಣ್ಣ. ಗೈಸ್ ಇವಾಗ ಬಿಟ್ರು ಒಂದ್ ಶೋನ. ಸೊ ನೆಕ್ಸ್ಟ್ ನಮ್ದೆ. ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇದೀನಿ, ಹಂಗೆ ಬಂದ್ಬಿಟ್ರಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ. ಯಾರೋ ಇವ್ರು ನೋಡ್ರಿ, ರಿಪೋರ್ಟರ್ಸ್ ಮೀಡಿಯಾದವ್ರು. ಅಂಕಲ್ ಅಡ್ಡ ಬಂದ್ಬಿಟ್ರು. ಹಾ ನೋಡಿ ಗೈಸ್ ಹೆಂಗಾಗ್ಬಿಟ್ಟೆ. ಒಂದ್ ನಿಮಿಷ ತಡಿಯೋ. ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಸಣ್ಣಿ ಮಾತಾಡ್ತವನೆ, ಫೋನಲ್ಲೂ ಮಾತಾಡ್ಕೊಂಡು ಬ್ಲಾಗು ಮಾಡ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟೈತೆ. ನಮ್ ಫ್ರೆಂಡ್ ಇಲ್ಲಿ ಕುಂತವನೆ ನಿಮ್ದೇಗೆ. ಗೈಸ್ ಇವಾಗ ನೂಕು ಆಟದಲ್ಲಿ ಥಿಯೇಟರ್ ಒಳಗಡೆ ಬಂದು ಕುಂತಿದ್ದೀನಿ ನನ್ನ ಸೀಟಲ್ಲಿ. ಸೊ ಇಷ್ಟ ಹತ್ರದಲ್ಲಿ ಐತೆ ನೋಡ್ರಿ. ಅವನೆಲ್ಲಿದ್ದಾನೆ ಗೊತ್ತಾ? ಹುಡಿಕೊಂಡು ಹೋದ ಸೀಟು ಎಲ್ಲಿ ಸಿಕ್ಕೈತ ಪಾಪ, ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ಫೋನ್ ಮಾಡಿ ಕೇಳಿದ್ಗೆ ಅವನು ಫ್ರೆಂಡ್ ಅಂತ ಅಂದ.
ರೇಗು ಸಾಕಂಗ್ ಹೇಳುದ್ನೋ ಇಲ್ಲ ಸೀರಿಯಸ್ ಆಗಿ ಹಂಗ್ ಹೇಳುದ್ನೋ ಅನ್ನೋದು ಗೊತ್ತಿಲ್ಲ. ಎಲ್ಲೋ ಮರೆಯದ ತಡಿ ನೋಡ್ತೀನಿ. ಫೋನ್ ಅವನೇ ಮಾಡ್ದ. ಹಲೋ, ಹಾ ನೋಡಕ್ ಆಗುತ್ತಾ ಇಲ್ವಾ? ನೋಡ್ಬೋದು. ಅದೇ ಮನಿಕಂಡು ಹಾ ಮನಿಕಂಡು ಆಗ್ಲಿಲ್ಲ ಅಂದ್ರೆ ಬಾ ಇಲ್ಲೆಲ್ಲ ನೋಡಂಗ್ ಕುತ್ಕೊಂಡು. ಸರಿ ಫೋನ್ ಹಾಕು. ಹಾ ಸರಿ ಸರಿ. ಎಲ್ಲ ಬ್ಲಾಸ್ಟರು ಮತ್ತೆ ಇವಾಗ ಹಬ್ಬ ಮುಗಿಸ್ಕೊಂಡು ಹೋಗೋರೆ. ಅವ್ನು ಎಲ್ ಕುಂತವನೆ ಅಂದ್ರೆ ಗೈಸ್ ಅಲ್ಲಿ ನೋಡ್ತಾವ್ ನೋಡ್ರಿ ಅಲ್ಲಿ. ಐತೆ ಗೈಸ್, ಮೂವಿ ಮುಗಿಸ್ಕೊಂಡು ಕಮಲಾನಗರ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದೀವಿ ಆಟೋ ಬುಕ್ ಮಾಡ್ಕೊಂಡು. ನಮ್ ಫ್ರೆಂಡ್ ಕೇಳೋಣ ಹೆಂಗ್ ಅನ್ನಿಸ್ತು ಅಂತ, ಯಾಕಂದ್ರೆ ಅವನು ಮೊದಲನೇದಾಗಿ ಎಸ್ಟರ್ ಫ್ಯಾನು. ಮೂವಿ ಮಾತ್ರ ಚೆನ್ನಾಗೈತೆ, ಎಲ್ಲರೂ ಥಿಯೇಟರ್ ಹೋಗಿ ನೋಡಿ. ಏನ್ ಇಷ್ಟ ಆಯ್ತು ನಿನಗೆ? ಮೂವಿ ಪೂರ್ತಿ ಯಶ್ ಆಕ್ಟಿಂಗು, ಆಮೇಲೆ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಹೋಗಿ ಥಿಯೇಟರ್ ಹೋಗಿ ಮಾಡಿ. ಗೈಸ್ ನನಗೇನ್ ಇಷ್ಟ ಆಯ್ತು ಅಂತ ಮನೆಗೆ ಹೋಗಿ ಹೇಳ್ತೀನಿ. ಗೈಸ್ ಇವಾಗ ಮನೆಗ್ ಬಂದೆ, ಹಂಗೆ ಬರ್ತಾ ಮಾತ್ರೆ ತಗೊಂಡ್ಬಂದು ಹುಷಾರಿರ್ಲಿಲ್ವಲ್ಲ, ಅವ್ನು ನನ್ನ ನೋಡಿ ಓಡೋದ ಗೈಸ್ ಹೋಳಿಗೆ. ಯಾರಿಗ ಮಾತ್ರೆ ತರ್ಲಿಲ್ಲ ನಾನು. ಗೈಸ್ ಇವಾಗ ಮನೆಗ್ ಬಂದೆ. ನಮ್ಮಮ್ಮ ನಾನು ಥಿಯೇಟರ್ ಅಲ್ಲಿ ಇದ್ದಾಗಲೇ ಫೋನ್ ಮಾಡಿತ್ತು, ನೀನು ಥಿಯೇಟರ್ ಬಿಡುವಾಗ ಫೋನ್ ಹಾಕು, ಮುದ್ದೆ ತಿರುವಾಗ ಇಡ್ಬೇಕು ಅಂತ. ನಾನು ಅಲ್ಲೇ ಅನ್ಕೊಂಡೆ ಏನೋ ನಾನ್ ವೆಜ್ ಇರ್ಬಹುದು ಅಂತ, ನಿಜವಾಗ್ಲೂ ಅನ್ಕೊಂಡೆ ನಾನು. ಮನೆಗ್ ಬಂದ್ಮೇಲೆ ಗೊತ್ತಾಯ್ತು ಅದು ನಾನ್ ವೆಜ್ ನಿಜನೇ ಅಂತ. ಸಣ್ಣಿ ಹೊಡೆದ್ನಾ? ಯಾಕಲ ಸಣ್ಣಿ? ಏನು ತೋರ್ಸು? ಯಾಕೆ ಏನಾಯ್ತು? ಅನ್ನೋದ್ ಬಿಟ್ರಿ ಇನ್ನೇನು ಹೇಳಲ್ಲ ಬ್ಲಾಗ್ ಅಲ್ಲಿ. ಗೈಸ್ ಇವಾಗ ಬರ್ರಿ ಊಟ ಮಾಡೋಣ. ನೀವೆಲ್ಲ ಅಲ್ಲೇ ಹೊಡೋದ್ರಾ? ಇಡ್ಲಿ ತಿಂದಿದ್ದು 3 ಗಂಟೆ ಗಂಟ ಕಾಯ್ದು. ಯಾಕೆ ಈಗ ಬದಿ ಇಡ್ತಿಲ್ವನ ಅಂತ. ಇನ್ನ ಯಾವ ಪಿಕ್ಚರ್ ಮುಗ್ದಿಲ್ಲ ಅಂತ ಉಂಡ ತಿಳ್ಕೊಂಡಿ. ಏನ್ ಕಾಯ್ತು ಆಗಲ್ಲ, ನನಗೆ ಸುಸ್ತಾಯ್ತದ ಮಾತ್ರ. 5 ಗಂಟೆಗೆ ಉಣ್ಣಕಾಯ್ತದ. ಮುದ್ದೆ ಫುಲ್ಲು ಗಟ್ಟಿ ಆಗ್ಬಿಟ್ಟೈತೆ. ಗೈಸ್ ಇವಾಗ ಊಟ ಮಾಡ್ಕೊಂಡು ಮಾರ್ಕೆಟ್ ಹತ್ರ ಹೋಗ್ತಿದೀವಿ. ಏನಕಂದ್ರೆ ನಾಳೆ ಸಣ್ಣಿ ಊರ್ಗ್ ಹೊಂಟೋಗ್ತಾನೆ. ಅವ್ನಿಗೊಂದ್ ಜೊತೆ ಬಟ್ಟೆ ಕೊಡ್ಸೋದಕ್ಕೆ ನಾನು ನಮ್ಮಮ್ಮ ಹೋಗ್ತಾ ಇದೀವಿ. ಅವನಲ್ಲಿ ಚಪ್ಲಿ ಹಾಕತ್ತವನೆ ನೋಡಿ, ಚಪ್ಲಿ ಹಾಕತ್ತವನೆ. ಬಟ್ಟೆ ಬೇಡ ಸಣ್ಣಿ, ಅಲ್ಲ ಸರಿ ಬ್ಯಾಟು ಬಾಲ್ ಬೇಡ, ಬಟ್ಟೆ ತಾಳನ. ಯಾವ್ದ್ ಬೇಕು? ಬ್ಯಾಟು ಬಾಲ್ ಬೇಕಾ ಬಟ್ಟೆ ಬೇಕಾ? ಬಟ್ಟೆ ಬೇಡ, ಬುಣ್ ಕೂಡ ಅಡ್ತೀಯ. ಬ್ಯಾಟು ಬಾಲ್ ಬೇಕು ನೋಡಿ ಗೈಸ್. ಅವನಿಗೆ 2ರಲ್ಲಿ 1 ತಗೋ ಅಂತ ನಾನೇ ಹೇಳ್ದೆ. ಅವನು ಬಟ್ಟೆ ಬೇಡ, ನಾನು ಹಂಗೆ ಓಡಾಡ್ತೀನಿ ಬೇಕಾದ್ರೆ, ಬ್ಯಾಟು ಬಾಲ್ ಅಂತೂ ಇಂಪಾರ್ಟೆಂಟ್ ಅವನಿಗೆ ಇವಾಗ. ಯಾಕಂದ್ರೆ ಊರಲ್ಲಿ ಹೋಗಿ 6 ಸೂಪರ್ ಕೆಚ್ಚಬೇಕು ಅವನು ಅವ್ರ ಅಣ್ಣನ ಜೊತೆ ಅಲ್ವಾ? ಹೇಳು ಗೈಸ್, ಕೇಳು ಯಾವ್ದು ತಗೋತೀಯ? ಯಾವ್ದು ತಗೊಳ್ಳಿ? ಬ್ಯಾಟು ಬಾಲ್ ತಗೋತೀಯ? ಬಟ್ಟೆ ಬೇಡ, ತಕೊಟ್ಬಿಟ್ರೆ ಬಟ್ಟೆನ? ಬ್ಯಾಟು ಬಾಲ್ ಗುಂಗಲ್ ಇದ್ದಾನೆ. ನಮ್ಮಮ್ಮ ಇದು ಮತ್ತೆ ಅದು 2 ತಕೊಡೋಣ ಅಂತ ಅಂತೈತೆ. ಅದಕ್ಕೆ ಫಸ್ಟ್ ಬಟ್ಟೆ ನೋಡ್ತೈತೆ ನಮ್ಮಮ್ಮ. ಸೊ ಬಟ್ಟೆ ತಗೊಂಡ್ಮೇಲೆ ಅವ್ನಿಗೆ ಇಷ್ಟ ಆಗತ್ತಾರ ಸೆಲೆಕ್ಟ್ ಮಾಡಿ, ಸಾರಿ ಬಟ್ಟೆನ ಅವ್ನಿಗೆ ಇಷ್ಟ ಆಗತ್ತಾರ ನಾವು ಸೆಲೆಕ್ಟ್ ಮಾಡ್ಬೇಕು. ಅವನ ಅದ್ರಲ್ಲಿ ಒಂದು ಅರ್ಸ್ಕೊಂತಾನೆ, ಅದನ್ನ ತಗೊಂಡು ಪ್ಯಾಕ್ ಮಾಡಿಸಿ ಹೋಗುವ ಬ್ಯಾಟ್ ಬಾಲ್ ತಗೊಂಡು ಹೋಗ್ಬೇಕು. ಫೈನಲಿ ಒಂದು 10-20 ನಿಮಿಷ ಶಾಪಿಂಗ್ ಮಾಡಿ ಇವನಿಗೆ ಬಟ್ಟೆ ತಗೊಂಡು ಇದನ್ನ ತಗೊಂಡು ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಬ್ಯಾಟ್ ಬಾಲ್ ತಗೊಳೋದಿಕ್ಕೆ. ಅವ್ನ ಬಟ್ಟೆನ ಏನಾದ್ರು ಮಾಡ್ಕೊಂಡ್ಬಿಡ್ತೀನಿ ನಾನು ಅಂದ್ಬಿಟ್ಟು ನನ್ನೇ ನೋಡ್ತಾವನೆ. ಅಮ್ಮ ಇಲ್ಲಿ ಯಾವ್ದೋ ಕಳೆಸ್ತಾರ ಅಂಗಡಿಗೆ ನುಗ್ತು ರಕ್ಷಾ ಬಂಧನ ಇರೋದ್ಗೆಲ್ಲ ರಾಖಿಗಳೇ ತುಂಬಿಟ್ಟೈತೆ. ಇಲ್ಲೇ ಐತಲ್ಲ ಫೈನಲಿ ಅಣ್ಣ ತಮ್ಮಂಗೆ ಬ್ಯಾಟು ಬಾಲ್ ತಕೊಟ್ಟು ಅವ್ನ ಕಾಲ ಬಟ್ಟೆ ಮ್ಯಾಚಿಂಗು. ಇಷ್ಟ ಆಯ್ತಾ ಬ್ಯಾಟು ಬಾಲು? ಮನೆಗೆ ಹೋಗಿ ಆಡ್ಬೇಕು, ಇಲ್ಲಿ ಬಿಚ್ಚಂಗಿಲ್ಲ. ಇವಾಗ ನಮ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸಣ್ಣ ಗೋಲ್ಗುಪ್ಪ ತಿಂತೀನಿ ಅಂತ ಗೋಲ್ಗುಪ್ಪ ಅಂಗಡಿ ಕರ್ಕೊಂಡ್ ಬಂದಿದೀವಿ. ಆಯ್ ಮಾಡು, ಐ ಸಾಕ್ ಬಿಡು, ಸಾಕು. ಅಲ್ಲಿ 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 ಮಾಡ್ಬೇಕು.
ಗೋಲ್ ಗುಪ್ತ ಇದೆ, ನಿಮ್ ಗುಪ್ತ. ನಿಧಾನ ಕೈ ಎಲ್ಲ ಮಾಡ್ಕೋಬಾರ್ದು. ನಿಧಾನ ಕೊಡು ಕೊಡು, ಇರಿ ಚಿನ್ಲಿ ಲೇಟ್ ಮಾಡ್ಬಾರ್ದು. ಕೊಡು ಕೊಡು ತಡಿಯ ತಿನ್ಲಿ ಅವನಿಂದ. ಅಣ್ಣ ಒಂದೇ ಒಂದ್ ಪೂರಿ ಸ್ವೀಟ್ ಅಲ್ಲಿ ಕೊಡ್ರಿ. ಈ ಸರಿ ಸ್ವೀಟ್ ಇಸ್ಕೋ, ಅದನ್ನು ಕೊಟ್ಬಿಡು ಬಾಯಿಗೆ. ಏನ್ ಹಿಂಗಾಗೋದ ಒಂದ್ ಪೂರಿಗೆ? ಕೊಡು ಕೊಡಿ, ಇದನ್ನ ಬಾಯಿ ಕೊಟ್ಬಿಡು ಬೇಗ. ಸ್ವೀಟು ಸ್ವೀಟು ಮುಚ್ಚು. ಚೆನ್ನಾಗಿದ್ದಾ? ಅದ್ ತಿನ್ಕೊ ನೀನು. ಸಾಕಾ? ಸಾಕ ಇನ್ನ ಬೇಕಾ? ಕುಡಿಬೇಕು, ಕುಡಿಬೇಕು. ಇರು, ಇಡಿಲ್ಲ, ಕುಡಿಬೇಕು. ನಿನ್ಗೆ ಯಾರು ಇಷ್ಟ? ನನ್ನ ಮಗ ನೀನು ಅಲ್ಲಿ ಏನಲ್ಲ, ನೀನು ಯಾರಿಷ್ಟ ನಿನ್ಗೆ? ಇವಾಗ ನಂಗೆ ಸೀನ್ ದೊಡ್ಡಪ್ಪನ ಇಷ್ಟ ಅಂದೆ ತಾನೆ. ನಾನ್ ಕೊಡಲ್ಲ ಸಣ್ಣಿ ಬ್ಯಾಟು, ನಾನೇ ಮಡಿಕೋತೀನಿ. ಬಾಯ್. ಅದಕ್ಕೆ ಯಾರಿಷ್ಟ ಹೇಳು? ಎಲ್ಗೂ ಇವಾಗ ಬಾಚ್ಕತ್ತಿದ್ರೆ ನಾನ್ ಬ್ಯಾಟ್ ತಗೊಂಡು ಔಟ್ ಇಡ್ತೀನಿ, ನಿನ್ನ ಕೊಡಲ್ಲ. ನೀನ್ ನಾಳೆ ಊರ್ಗ್ ಹೋದ್ಮೇಲೆ ನಾನು ಎತ್ ಮಾಡಿಕೊಂಡು ಆಟ ಆಡ್ತೀನಿ. ಯಾರಿಷ್ಟ ನಿನಗೆ? ಯಾರಿಷ್ಟನಲ್ಲಿ? ಯಾರಿಷ್ಟ ಅನ್ಲಾ? ನಾನಿಷ್ಟನಾ? ನಿಜವಾಗ್ಲು ದೇವ್ರಾಣೆ ಯಾರಿಷ್ಟ ನಿನಗೆ? ನಾನೇ ಇಷ್ಟ. ಮತ್ ಬೆಳಗ್ಗೆ ದೇವ್ರಾಣೆ ಇಟ್ಟು ಹೇಳು, ಬೆಳಗ್ಗೆ ಯಾರಿಷ್ಟ ಅಂದೆ ನೀನು? ಗೈಸ್, ಎಷ್ಟು ಸುಳ್ಳು ಹೇಳ್ತಾನೆ ಅಂದ್ರೆ ಇವನು. ಮಾರ್ಕೆಟ್ ಅಲ್ಲಿ ಬ್ಯಾಟ್ ತಗೊಂಡ್ಮೇಲೆ ಕೇಳಿದೆ ನಿನ್ಗೆ ಯಾರು ಇಷ್ಟನೋ ಅಂತ ಅಂದೆ. ನಮ್ ಸೀನ್ ದೊಡ್ಡಪ್ಪ ಅಂತ ಅಂದ. ನಾವ್ ಅಪ್ಪನ ಹೆಸರು ಹೇಳ್ತಾವನೆ. ನಮ್ ಸೀನ್ ದೊಡ್ಡಪ್ಪ ನನ್ಗೆ ಇಷ್ಟ ಅಂತ ಅಂದ. ಸರಿ ಆಯ್ತು, ನಿಮ್ ಸೀನ್ ದೊಡ್ಡಪ್ಪ ಅಂತ ಉಯಿಸ್ಕೊ ಅನ್ಬಿಟ್ಟು ಬ್ಯಾಟ್ ಕಿತ್ ಮಾಡಿಕೊಂಡೆ. ಅದಕ್ಕೆ ಅವನು ಬರೋಷ್ಟರಲ್ಲಿ ತಲೆ ಉಪಯೋಗಿಸಿ ನನ್ನ ಹೆಸರು ಹೇಳ್ತಾವನ. ಇವಾಗ ನಿನ್ಗೆ ಯಾರಿಷ್ಟ ಅನ್ಲ ಸಣ್ಣಿ? ನಾನಿಷ್ಟ. ಕೊಡಲ್ಲ. ನಾನ್ ಯಾಕೆ ಕೊಡ್ಬೇಕು ನಿನಗೆ? ದೊಡಮ್ಮ ಕರ್ಕೊಂಡು ಹೋಗಿದ್ದು. ಅಂಗಡಿಲಿ ಲೊಕೇಶನ್ ತೋರ್ಸಿದ್ ಯಾರು? ಅಲ್ಲಿ ಬ್ಯಾಟ್ ಎತ್ ಕೊಟ್ಟಿದ್ಯಾರು? ಕೊಡಲ್ಲ, ಹೋಗಲ್ಲೇ. ಗೈಸ್, ಅವನು ಬ್ಯಾಟ್ ಕೊಡ್ತಾ ಇಲ್ಲ ನನಗೆ ಅನ್ಬಿಟ್ಟು ಕಾಲು ಕಚ್ಚವನೆ. ಅದು ವಿತ್ ಪ್ರೂಫ್ ತೋರಿಸ್ತೀನಿ ಬನ್ನಿ ನಿಮ್ಗೆ. ನೋಡಿ ಗೈಸ್, ಕಾಣಿಸ್ತೈತಾ ಅಣ್ಣ? ಸಾರಿ ಅಣ್ಣ. ಅದು ತಗೋಯ್ತು. ಕೊಡಿ, ಇವಾಗ್ಲೇ ಆಡ್ಬಿಡ್ತಿ. ಊರಿಗೆ ತಗೊಂಡೋಗಲ್ವಾ? ಇಲ್ಲಿ ಆಡಾಯ್ತು, ಆಡಾಯ್ತು. ಒಂದ್ ಖುಷಿ ನೋಡಿ ಗೈಸ್, ಅವ್ನ ಮುಖದಲ್ಲಿ ಈ ಚಿಕ್ಕ ಬ್ಯಾಟ್ ಅಲ್ಲೇ ಖುಷಿ ಕಾಣ್ತಾವನೆ. ಬಾ, ನನ್ ಬಾಲ್ ಹಾಕ್ತೀನಿ, ಒಂದ್ ಬಾಲ್ ಹೊಡಿಯೋಗು. ಹಾಕ್ಲಾ? ರೆಡಿ, 3, 2, 1. ಬ್ಯಾಟ್ ಕರೆಕ್ಟ್ ಆಗಿ ಇಡ್ಕೊ. ಬ್ಯಾಟು ಹಿಂಗೆ. ಇನ್ನೊಂಚೂರು ತಿರ್ಗ್ಸು. ಇನ್ನೊಂಚೂರು. 3, 2, 1. ಇನ್ನೊಂದು ಹಾಕ್ತೀನಿ, ಕೊಡಿಲಿ. ಸಿಕ್ಸು. ಗೈಸ್, ಅವನ್ ಚಪ್ಲಿ ನೋಡಿ ಗೈಸ್, ಇದೆ ನಿಮ್ಗೆ ತೋರ್ಸ ಇಲ್ಲ. ಇದೇ ಚಪ್ಲಿ. ಮಳೆ ಬಂದ್ಬಿಡ್ತು, ಮಳೆ ಯಾವ ನೋಡ್ರಿ ಇಲ್ಲೇ ಇದೆ. ಅವನ್ ಚಪ್ಲಿ ಇರ್ಲಿಲ್ಲ ಅವನ ಹತ್ರ ಕರೆಕ್ಟ್ ಆಗಿರೋವು. ಅದಕ್ಕೋಸ್ಕರ ಅಮ್ಮ ಅವನ್ ಜೊತೆ ತಗೋ ಅಂತು ಚಪ್ಲಿ. ಇದು ತಡಿ, ಆಯ್ತು, ಆಮೇಲೆ ಆಟ ಆಡೋಣ ತಡಿ. ನೋಡಿ, ಇದೇ ಅವನ್ ಚಪ್ಲಿ. ಅದಾದ್ಮೇಲೆ ಇದು ಮಾತ್ರೆ ನನಗೆ ಅಲ್ಲ, ನಂದಲ್ಲ ಇದು, ನಂದಿದು. ನನಗೆ ಅದೇ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಮಾತ್ರೆ ತಗೊಂಡೆ ತಿರ್ಗ. ಅದಾದ್ಮೇಲೆ ಅವ್ನ್ ಟಾನಿಕ್ ಗೈಸ್, ಅವನಿಗೂ ಹುಷಾರಿಲ್ಲ, ಜ್ವರ.
ಅದಕ್ಕೋಸ್ಕರ ಹಂಗೆ ಒಂದು ಟಾನಿಕ್ ತಗೊಂಡು. ಬಟ್ಟೆ ಬಂದು ಇದು ನಾರ್ಮಲ್ ಚಿರಕ್ ತಕೊಟ್ಟಿದ್ವಲ್ಲ ಅದೇ ತರ, ಬಟ್ ಬೇರೆ ಡಿಸೈನು, ಅದೇ ಅಂಗಡಿ. ನಾವ್ ಯಾವಾಗ್ಲೂ ಇವನ್ಗಾಗ್ಲಿ ಇವ್ರ ಅಣ್ಣಂಗಾಗ್ಲಿ ಬಟ್ಟೆ ತರೋದಕ್ಕೆ ಅದೇ ಅಂಗಡಿಗೆ ಹೋಗೋದು. ಗೈಸ್, ಇದು ನೆಕ್ಸ್ಟ್ ಡೇ ಬ್ಲಾಗ್ ನ ಕಂಟಿನ್ಯೂಂಗ್ ಮಾಡ್ತಿದ್ದೀನಿ. ನಿನ್ನೆ ಅಲ್ಲಿಗೆ ಎಂಡ್ ಮಾಡಿದೆ ಬ್ಲಾಗ್ ನ. ಸೊ ಇವತ್ತು ಸಣ್ಣಿ ನಮ್ ಜೊತೆ ಇಲ್ಲ ಊರಿಗೆ ಹೋಗಿದ್ದಾನೆ. ಬೆಳಗ್ಗೆ ಬ್ಲಾಗ್ ಮಾಡ್ಬೋದಿತ್ತು. ನಾನು ನಿದ್ದೆಗಣ್ಣಲ್ಲಿ ಇದ್ದಾಗ ಅವನು ಹೋಗ್ತಿದ್ದು, ಬೆಳಗಿನ ಜಾವನೇ ಹೋಗ್ದ. ಹಂಗಾಗಿ ನಿದ್ದೆ ಇತ್ತು, ಕರೆಕ್ಟಾಗಿ ನಿದ್ದೆ ಬೇರೆ ಮಾಡಿರ್ಲಿಲ್ಲ, ನೈಟ್ ಎಲ್ಲ ಜ್ವರ ಅಂತ. ಸೊ ಅದಕ್ಕೋಸ್ಕರ ಬ್ಲಾಗ್ ನ ಮಾಡೋದಕ್ಕಾಗಿಲ್ಲ ಗೈಸ್. ಊರ್ಗ್ ಹೋದ. ಸೊ ಫೋನ್ ಇನ್ನೂ ಮಾಡಿಲ್ಲ, ಮಾಡ್ಬೋದು ಮೋಸ್ಟ್ಲಿ ರಾತ್ರಿಗೆ ಅವರಪ್ಪ ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ಅವರಪ್ಪನ ಫೋನಿಂದ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ. ಸೊ ಮೂವಿ ಹೆಂಗಿತ್ತು ಅಂದ್ರೆ ತುಂಬಾ ಸಕ್ಕತ್ತಾಗಿತ್ತು. ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು. ನಾನು ಈ ತರ ಮೂವಿ ಇಷ್ಟ ದಿವಸ ಯಾವುದು ನೋಡಿರ್ಲಿಲ್ಲ. ಒಂದ್ ರೀತಿ ಹೊಸ ಫೀಲ್ ಕೊಡುತ್ತೆ. ಎಲ್ಲರೂ ಹೋಗಿ ನೋಡಿ, ಥಿಯೇಟರ್ಗೆ ಹೋಗಿ ಕನ್ನಡ ಮೂವಿನ ನೋಡಿ ಗೆಲ್ಸಿ ಸಪೋರ್ಟ್ ಮಾಡಿ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಇನ್ನು ಬ್ಲಾಗ್ಗಳಿದೆ ಬೇಜಾನು. ಸೊ ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸಿಗೋಣ ನಾಳೆ, ಸಾರಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸರಿ ಗೈಸ್, ಆಯ್ತು, ಬಾಯ್. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಬಾಯ್ ಗೈಸ್.